ನಮಸ್ಕಾರ ಸ್ನೇಹಿತರೆ, ರಾಜ್ಯದ ಎಲ್ಲ ರೈತರಿಗೆ ಸಿಹಿ ಸುದ್ದಿ ಅಂತ ಹೇಳ್ಬೋದು. ಬೆಳೆ ವಿಮೆ ಜಮಾ ಆಗ್ತಾ ಇದೆ. ಪ್ರತಿ ಎಕರೆಗೆ 17,000, 19,000, 18,000 ಈ ರೀತಿ ನಿಮ್ಮ ಖಾತೆಗಳಿಗೆ 35,000ವರೆಗೂ ಕೂಡ ಹಣ ಜಮಾ ಆಗ್ತಾ ಇರತಕ್ಕಂಥದ್ದು. ಹಾಗಾದರೆ ಬನ್ನಿ, ಈ ಒಂದು ಬೆಳೆ ವಿಮೆ ಯಾವ ಯಾವ ಜಿಲ್ಲೆಯಲ್ಲಿರ್ತಕ್ಕಂತಹ ರೈತರಿಗೆ ಹಣ ಬರ್ತಾ ಇದೆ ಒಂದು ಲಿಸ್ಟನ್ನು ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಬೋದು. ನಿಮ್ಮ ಮೊಬೈಲಲ್ಲೇ ಆರಾಮಾಗಿ ಚೆಕ್ ಮಾಡ್ಕೊಳ್ಬೋದಾಗುತ್ತೆ 2-3 ಸ್ಟೆಪ್ಗಳ ಮುಖಾಂತರ. ಹಾಗಾದರೆ ಹೇಗೆ ಚೆಕ್ ಮಾಡ್ಕೊಳ್ಳೋದು, ಈ ಎಲ್ಲ ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಬಹಳ ಇಂಪಾರ್ಟೆಂಟ್ ಹಾಗೂ ಮುಖ್ಯವಾಗಿರ್ತಕ್ಕಂತಹ ಮಾಹಿತಿ. ನಿಮಗೂ ಕೂಡ ಬೆಳೆ ವಿಮೆ, ಬೆಳೆ ಹಾನಿ ವಿಮೆ ದುಡ್ಡು ಬೇಕಂದರೆ ಆದಷ್ಟು ಕೊನೆವರೆಗೂ ವಿಡಿಯೋನ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಳನ್ನು ನಿಮ್ಮ ಮುಂದೆ ಇಡ್ತಾ ಇರ್ತೀವಿ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಂಬಿಡಿ. ಈಗ ನೇರವಾಗಿ ಟಾಪಿಕ್ಗೆ ಬರೋಣ. ವೀಕ್ಷಕರೇ, 2025 ಮುಂಗಾರು ಬೆಳೆ ವಿಮೆ ಜಮಾ ಆಗ್ತಾ ಇದೆ. ಬಟಾಣಿ ಹಾಗೂ ಹುರುಳು ಜೋಳ ಮುಂತಾದ ಬೆಳೆಗಳು, ಕಬ್ಬು ಆಗಿರಲಿ, ಮುಖ್ಯವಾಗಿ ಹೆಚ್ಚಿನ ಬೆಳೆ ಹಾನಿ ಪರಿಹಾರ ಏನು ಜಮಾ ಆಗ್ತಾ ಇದೆಯಲ್ಲ, ಅದು ಹೆಚ್ಚಾಗಿ ಕಬ್ಬು ಬೆಳೆದಿರ್ತಕ್ಕಂತಹ ಫಲಾನುಭವಿಗಳಿಗೆ ಜಮಾ ಆಗ್ತಕ್ಕಂಥದ್ದು. ಅದೇ ರೀತಿಯಾಗಿ ಇಲ್ಲಿ ಬೆಳೆ ವಿಮೆ ನೋಡೋದಾದರೆ ಇದೇ ಜುಲೈ 15ರ ಒಳಗೆ ಅಪ್ಲೈ ಮಾಡಬೇಕಂತ ಹೇಳಿದ್ದಾರೆ. ಇದಕ್ಕೆ ಅಪ್ಲೈ ಕೂಡ ನೀವು ಮಾಡಬೇಕಾಗಿರ್ತಕ್ಕಂಥದ್ದು. ಹಾಗಾದರೆ ಹೇಗೆ ನೀವು ಅಪ್ಲೈ ಮಾಡ್ಕೊಳ್ಬಹುದಾಗಿರುತ್ತೆ, ಇದಕ್ಕೆ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು, ಇದಕ್ಕೆ ಎಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಕೊಳ್ಬೇಕು, ಈ ಎಲ್ಲ ವಿಷಯವನ್ನು ಮುಂದೆ ನೋಡ್ತಾ ಹೋಗೋಣ. ನೀವೇನು ಮಾಡಬೇಕು, ವಿಡಿಯೋನ ಕೊನೆವರೆಗೂ ವಾಚ್ ಮಾಡಬೇಕು ಅಷ್ಟೇ. ಈಗ ನೋಡಿ, PM ಫಸಲ್ ಬಿಮಾ ಯೋಜನೆಯಲ್ಲಿ 2023ನೇ ಸಾಲಿನಲ್ಲಿ ನೀವು ನೋಂದಾವಣೆ ಮಾಡ್ಕೊಂಡಿರ್ತಕ್ಕಂತಹ ರೈತರು ಅರ್ಹರಾಗಿರ್ತೀರಿ. ನೀವು ಅಪ್ಲಿಕೇಶನನ್ನು ಹಾಕೋಬಹುದಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಭಾರತೀಯ ರೈತರು ಅಂದರೆ ಭಾರತದಲ್ಲಿ ವಾಸವಾಗ್ತಕ್ಕಂತಹ ರೈತರು ಅಪ್ಲೈಯನ್ನು ಮಾಡ್ಕೊಳ್ಬೋದು. ಯಾರು ಬೇಕಾದರೂ ಕೂಡ ಅಪ್ಲೈಯನ್ನು ಮಾಡ್ಕೊಳ್ಬೋದು ಅಂತ ಹೇಳಿದ್ದಾರೆ. ಇನ್ನು ಇದಕ್ಕೆ ಅಪ್ಲೈ ಮಾಡಲಿಕ್ಕೆ ಎಲ್ಲಿ ಹೋಗಬೇಕು, ತಮ್ಮ ಹತ್ತಿರದ ಸೈಬರ್ ಸೆಂಟರ್ಗೆ ಹೋಗಿ ನೀವು ಅಪ್ಲೈಯನ್ನು ಮಾಡ್ಕೊಳ್ಬೇಕು. ಜಮೀನಿನ ಡಾಕ್ಯುಮೆಂಟ್ಸ್ಗಳು ಏನೇನು ಕೊಡಬೇಕಂದ್ರೆ ಜಮೀನಿನ ದಾಖಲಾತಿಗಳನ್ನು ಕೊಡಬೇಕು. ಅದೇ ರೀತಿಯಾಗಿ ಆಧಾರ್ ಕಾರ್ಡ್ಗಳನ್ನು ಕೊಡಬೇಕು. ಪಾಸ್ಪೋರ್ಟ್ ಸೈಜ್ ಒಂದು ಪಾಸ್ಬುಕ್ಕನ್ನು ಕೊಡಬೇಕು. ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಕೊಡಬೇಕಾಗತ್ತೆ. ಇದಾದಮೇಲೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಈಗಾಗಲೇ ಕಲಬುರಗಿ ಆಗಿರಲಿ, ಬಳ್ಳಾರಿ ಆಗಿರಲಿ, ಗದಗ ಆಗಿರಲಿ, ವಿಜಯನಗರ ಆಗಿರಲಿ, ಕೆಲವೊಂದಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ಬೆಳೆ ವಿಮೆ ಜಮಾ ಆಗಿರ್ತಕ್ಕಂಥದ್ದು. ಇನ್ನು ಬೆಳೆ ಹಾನಿ ಪರಿಹಾರ ಹಣ ಜಮಾ ಹೇಗೆ ಆಗ್ತಾ ಇದೆ ಇದನ್ನು ನೀವು ತಿಳ್ಕೊಳ್ಳೋದಾದರೆ, ಬೆಳೆ ಹಾನಿ ಪರಿಹಾರ ಈಗಾಗಲೇ ನೀವು ಒಂದು ಲಿಂಕ್ನ ಮುಖಾಂತರ ನೀವು ಚೆಕ್ ಮಾಡ್ಕೊಳ್ಬೋದಾಗಿರುತ್ತೆ. ಈಗಾಗಲೇ ನಾನು ಒಂದು ವಿಡಿಯೋದಲ್ಲಿ ಬಹಳ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಬಹಳ ಈಸಿ ಪ್ರೊಸೆಸಿಂಗ್ ಇದೆ. ಅದನ್ನು ನೀವು ಯಾವ ಯಾವ ಜನರಿಗೆ, ಯಾವ ಯಾವ ರೈತರಿಗೆ ಜಮಾ ಆಗಿದೆ, ನಿಮ್ಮ ಗ್ರಾಮದಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬರ ಲಿಸ್ಟೂ ಇರುತ್ತೆ. ಯಾಕಂದರೆ ಯಾರಿಗೆ ಹಣ ಜಮಾ ಆಗಿದೆ ನೋಡಿ, ಯಾರಿಗೆ ಹಣ ಬರ್ತಾ ಇದೆ ನೋಡಿ, ಅವರ ಲಿಸ್ಟು ಸಂಪೂರ್ಣವಾಗಿ ಪಟ್ಟಿಯನ್ನು ನಿಮ್ಮ ಮೊಬೈಲಲ್ಲಿ ನೋಡ್ಕೊಳ್ಬೋದು. ಡಿಸ್ಕ್ರಿಪ್ಷನಲ್ಲಿ ಆ ಒಂದು ವಿಡಿಯೋ ಲಿಂಕನ್ನು ಕೊಟ್ಟಿರ್ತೀನಿ, ಹಾಗೆ ಆ ಒಂದು ಲಿಂಕ್ ಕೂಡ ಕೊಟ್ಟಿರ್ತೀನಿ. ಚೆಕ್ ಮಾಡುವಂತಹ ಲಿಂಕನ್ನು ಮೊದಲು ಆ ಒಂದು ವಿಡಿಯೋನ ನೋಡ್ಕೊಳ್ಳಿ. ನಿಮಗೆ ಯಾವ ರೀತಿಯಾಗಿ ಚೆಕ್ ಮಾಡೋದು ಅನ್ನೋದು ಗೊತ್ತಾಗುತ್ತೆ. ನೆಕ್ಸ್ಟು ಆ ಲಿಂಕ್ನ ಮುಖಾಂತರ ನೀವು ಚೆಕ್ ಮಾಡ್ಕೊಳ್ಬೋದು. ಇಲ್ಲಿ ನೋಡೋದಾದರೆ ಕೃಷಿ ಒಂದು ಬೆಳೆ ವಿಮೆಗೆ ಈ ಒಂದು 13.2 ಕೋಟಿ ಸಬ್ಸಿಡಿ ಹಣ ಮಂಜೂರಾತಿ ಆಗಿದೆ ಅಂತ ಈ ಒಂದು ಬೆಳೆ ವಿಮೆಗೆ ಮುಂಗಾರು ಮಳೆಯಿಂದಾಗಿ ಹಾನಿಗೊಳಗಾಗಿರ್ತಕ್ಕಂತಹ ಬೆಳೆ ಹಾನಿ ಪರಿಹಾರ ಜಮಾ ಆಗಿರ್ತಕ್ಕಂಥದ್ದು. ಸುಮಾರು 33,718 ರೈತರಿಗೆ ಬೆಳೆ ಹಾನಿ ಜಮಾ ಆಗ್ತಾ ಇದೆ ಅಂತೆ. ಈಗಾಗಲೇ ಜಿಲ್ಲಾ ವೈಸು ಕೂಡ ಹೇಳಿದ್ದೀನಿ. ಇನ್ನು ಬಹಳಷ್ಟು ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಫಲಾನುಭವಿಗಳಿಗೆ ಇನ್ನೂ ಬಹಳಷ್ಟು ರೈತರಿಗೆ ಬರೋದಿದೆ. ನಮಗೆ ಬಂದಿಲ್ಲ ಅಂತ ಕಾಯ್ಕೋತ್ ಕುಂತಿದ್ರೆ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯವಿಲ್ಲ, ನೀವು ಹಣ ಜಮಾ ಆಗುತ್ತೆ. ಇನ್ನು ನಿಮಗೆ ಬೆಳೆ ಹಾನಿ ಆಗಿರ್ತಕ್ಕಂಥದ್ದು ಸರ್ಕಾರದ ಗಮನಕ್ಕೆ ಬಂದಿಲ್ಲಪ್ಪ ಅಂದರೆ ನೀವು ಸರ್ಕಾರದ ಗಮನಕ್ಕೆ ತರೋದು ಹೇಗೆ ಅಂತ ನೀವು ಕೇಳ್ಬೋದು. ನೀವು GPS ಮುಖಾಂತರ, ಲೊಕೇಶನ್ನ ಮುಖಾಂತರ ಒಂದು ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಿ. ನಿಮ್ಮ ಬೆಳೆ ಹಾನಿಯಾಗಿರ್ತಕ್ಕಂಥ ಒಂದು ಫೋಟೋ ತೆಗೆದುಕೊಳ್ಳಿ. ಅದನ್ನು ಹೋಗಿ ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿ ನೀಡಿ. ಅಲ್ಲಿ ಭೇಟಿ ನೀಡಿದ ತಕ್ಷಣ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳು ಅದನ್ನು ಡಾಕ್ಯುಮೆಂಟ್ಸ್ಗಳು ವೆರಿಫಿಕೇಷನ್ ಮಾಡಿಕೊಂಡು ಜಾಗವನ್ನು ನೋಡಿಕೊಂಡು ಏನಾಗಿದೆ ಅಂತಕ್ಕಂಥದ್ದನ್ನು ಚೆಕ್ ಮಾಡಿ ಮೇಲಧಿಕಾರಿಗಳಿಗೆ ಅದನ್ನು ಕಳಿಸುವಂತಹ ಕೆಲಸ ಮಾಡ್ತಾರೆ. ತದನಂತರ ಕೆಲವೊಂದಿಷ್ಟು ದಿನಗಳಲ್ಲಿ ನಿಮಗೆ ಬೆಳೆ ಹಾನಿ ವಿಮೆ ಜಮಾ ಆಗ್ತಕ್ಕಂಥದ್ದು. ಸೊ ನೋಡಿ, ಇದರ ಬಗ್ಗೆ ಇಷ್ಟು ಲೇಟೆಸ್ಟ್ ಆಗಿ ಅಪ್ಡೇಟ್ ಇತ್ತು ತಿಳಿಸಿದ್ದೀನಿ. ನೀವು ಹೇಗೆ ಸರ್ಕಾರದ ಗಮನಕ್ಕೂ ಕೂಡ ತರಬೇಕಂತಕ್ಕಂಥದ್ದನ್ನು ಕೂಡ ತಿಳಿಸಿದ್ದೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಟ್ಟಿಗೆ ಫ್ರೆಂಡ್ಸ್.